ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ನಿಮ್ಮ ಒಳಗೆ ಉರಿಯುತ್ತಿರುವ ಬೆಂಕಿಯು ಹೊರಗಿನ ಯಾವುದೇ ಚಂಡಮಾರುತಕ್ಕಿಂತಲೂ ಶಕ್ತಿಯುತವಾಗಿದೆ. ಜೀವನದಲ್ಲಿ ಎದುರಾಗುವ ಸವಾಲುಗಳು ನಿಮ್ಮ ಹಾದಿಯನ್ನ ಮುಚ್ಚಲು ಬರುವುದಿಲ್ಲ. ಬದಲಿಗೆ ನಿಮ್ಮಲ್ಲಿ ಅಡಗಿರುವ ಅದ್ಭುತ ಸಾಮರ್ಥ್ಯವನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ನಿಮ್ಮ ಮೇಲಿನ ನಂಬಿಕೆಯೇ ನಿಮ್ಮ ಅತಿದೊಡ್ಡದಾದಂತಹ ಬ್ರಹ್ಮಾಸ್ತ್ರ. ಹಿಂಜರಿಕೆಯನ್ನ ಬಿಟ್ಟು ಧೈರ್ಯದಿಂದ ಮುನ್ನಡೆಯಿರಿ. ಇಡೀ ಬ್ರಹ್ಮಾಂಡವೇ ಆಗ ನಿಮ್ಮ ಯಶಸ್ಸಿಗೆ ದಾರಿಯನ್ನ ಮಾಡಿಕೊಡುವಂತದ್ದನ್ನ ನೀವು ಖಂಡಿತವಾಗಿಯೂ ನೋಡ್ತೀರಾ. ಇಂದು ವೃತ್ತಿ ರಂಗದಲ್ಲಿ ನಿಮಗೆ ಅತ್ಯಂತ ಕ್ರಿಯಾತ್ಮಕ ದಿನವಾಗಿರಲಿದೆ. ನಾಯಕತ್ವದ ಗುಣಗಳು ಮೇಲ್ಪಟ್ಟಕ್ಕೆ ಬರಲಿದ್ದು, ಕಠಿಣವಾದ ಕಾರ್ಯಗಳನ್ನ ನಿಮ್ಮ ಸ್ವಂತ ಬುದ್ಧಿಶಕ್ತಿಯಿಂದ ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ಸಹೋದ್ಯೋಗಿಗಳಿಂದ ಗೌರವ ಕೂಡ ಹೆಚ್ಚಾಗುವಂತದ್ದು. ಇನ್ನು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆ ಅಥವಾ ಹೊಸ ಒಪ್ಪಂದಗಳು ಕೈಗೂಡುವಂತಹ ಸಾಧ್ಯತೆ ಇದೆ. ತಾಂತ್ರಿಕ ಮತ್ತು ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡವರಿಗೆ ಆಕಸ್ಮಿಕ ಧನಲಾಭದ ಯೋಗವಿರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಶುಭದಾಯಕವಾದಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭಾಂಶ ನಿಮ್ಮ ಕೈ ಸೇರಲಿದೆ. ಹಳೆಯ ಸಾಲದ ಬಾಕಿಗಳು ವಸೂಲಿಯಾಗುವುದರಿಂದ ಆರ್ಥಿಕ ನೆಮ್ಮದಿಯೂ ಕೂಡ ಇರುವಂತದ್ದು. ಇನ್ನು ಭವಿಷ್ಯದ ಉಳಿತಾಯದ ಯೋಜನೆಗಳಿಗೆ ಹಣವನ್ನ ವಿನಿಯೋಗಿಸಲು ಇದು ಒಳ್ಳೆಯ ಸಮಯವಾಗಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ಧಾರ್ಮಿಕ ಮತ್ತು ಮಂಗಳಕರ ಕಾರ್ಯಗಳ ಬಗ್ಗೆ ಚರ್ಚೆಗಳು ನಡೆಯುವಂತಹ ದಿನ. ಒಳ ಹುಟ್ಟಿದವರಿಂದ ಮತ್ತು ಹಿರಿಯರಿಂದ ಪೂರ್ಣ ಪ್ರಮಾಣದ ಸಹಕಾರ ದೊರೆಯಲಿದೆ. ಜೀವನ ಸಂಗಾತಿಯ ಸಲಹೆಗಳು ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ತಿರುವನ್ನ ನೀಡಬಹುದು. ಇನ್ನು ಪ್ರೇಮಿಗಳಿಗೆ ಪರಸ್ಪರ ನಂಬಿಕೆ ಮತ್ತು ಬಾಂಧವ್ಯ ಕೂಡ ವೃದ್ಧಿಯಾಗುವಂತಹ ಸುಂದರ ಕ್ಷಣಗಳು ಕೂಡ ಎದುರಾಗುವಂತದ್ದು. ಆದಾಗ್ಯೂ ಪಿತ್ತ ಅಥವಾ ಉಷ್ಣದ ಪ್ರಭಾವದಿಂದಾಗಿ ಸಣ್ಣ ಪುಟ್ಟ ತಲೆನೋವು ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನ. ಆದ್ದರಿಂದ ಅಧಿಕ ನೀರನ್ನ ಸೇವನೆಯನ್ನು ಮಾಡಬೇಕಾಗುತ್ತೆ ನೀವು. ಇಂದು ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಪಾತ್ರೆಯಿಂದ ಸೂರ್ಯನಿಗೆ ಅಗ್ರವನ್ನ ನೀಡಿ ಓಂ ಸೂರ್ಯಾಯ ನಮಃ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ಆತ್ಮವಿಶ್ವಾಸ ಮತ್ತು ತೇಜಸ್ಸನ್ನ ವೃದ್ಧಿಸುವಂತದ್ದು. ಇನ್ನು ಕನಿಷ್ಠ 21 ಬಾರಿ ಗಾಯತ್ರಿ ಮಂತ್ರವನ್ನ ಜಪಿಸುವುದರಿಂದ ಮಾನಸಿಕ ಗೊಂದಲಗಳು ನಿವಾರಣೆಯಾಗಿ ದಿವ್ಯ ಜ್ಞಾನ ಲಭಿಸುವಂತದ್ದು. ಇಂದು ಹತ್ತಿರದ ದೇವಸ್ಥಾನದಲ್ಲಿ ಅಥವಾ ಮನೆಯ ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿ ಓಂ ಅಂಗರಖಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಿ. ವೃಷಭ ರಾಶಿಯವರೇ, ನೀವು ಸ್ಥಿರತೆ ಮತ್ತು ದೃಢತೆಗೆ ಹೆಸರಾದವರು. ಹೊರಗಿನ ಗದ್ದಲಗಳಿಗೆ ಕಿವಿಗೊಡದೆ ನಿಮ್ಮ ಅಂತರಾತ್ಮದ ಧ್ವನಿಯನ್ನ ಆಲಿಸಬೇಕಾಗುತ್ತೆ. ನಿಧಾನವಾಗಿ ಇಡುವ ಹೆಜ್ಜೆಯೂ ಸಹ ಸರಿಯಾದ ದಿಕ್ಕಿನಲ್ಲಿದ್ದರೆ ಅದು ನಿಮ್ಮನ್ನ ಮನೋತ್ತರ ಶಿಖರಕ್ಕೆ ತಲುಪುವಂತದ್ದು. ಬೇರುಗಳು ಎಷ್ಟು ಆಳವಾಗಿ ಭೂಮಿಯನ್ನ ನಂಬಿರುತ್ತವೆಯೋ ಮರವು ಅಷ್ಟೇ ಎತ್ತರವಾಗಿ ಆಕಾಶಕ್ಕೆ ಬೆಳೆಯುತ್ತದೆ. ಜೀವನದಲ್ಲಿ ನಂಬಿಕೆ ಮತ್ತು ತಾಳ್ಮೆ ಎಂಬ ಬೇರುಗಳು ಗಟ್ಟಿಯಾಗಿದ್ದರೆ ಎಂತಹ ಬಿರುಗಾಳಿ ಬಂದರೂ ನಿಮ್ಮ ಯಶಸ್ಸಿನ ಸೌಧವನ್ನ ಅಲಗಾಡಿಸಲು ಸಾಧ್ಯವೇ ಇಲ್ಲ. ಪರಿಸ್ಥಿತಿಗಳು ನಿಮ್ಮನ್ನ ಪರೀಕ್ಷಿಸುತ್ತಿಲ್ಲ, ಬದಲಾಗಿ ನಿಮ್ಮ ಒಳಗಿನ ಅದೃಷ್ಟ ಶಕ್ತಿಯನ್ನ ಜಾಗೃತಗೊಳಿಸುವಂತಹ ಕಾರ್ಯವನ್ನ ಮಾಡ್ತಾ ಇವೆ. ಇಂದು ಆರ್ಥಿಕವಾಗಿ ಅನುಕೂಲಕರವಾದಂತಹ ದಿನ. ಸ್ಥಿರ ಆಸ್ತಿ ಅಥವಾ ವಾಹನ ಖರೀದಿ ಮಾಡುವ ಬಗ್ಗೆ ಕುಟುಂಬದವರೊಂದಿಗೆ ಮಹತ್ವದ ಚರ್ಚೆಗಳು ಕೂಡ ನಡೆಯಬಹುದಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತವಾದಂತಹ ಲಾಭಾಂಶ ನಿಮ್ಮ ಕೈ ಸೇರಲಿದೆ. ಭವಿಷ್ಯದ ಭದ್ರತೆಗಾಗಿ ಹೊಸ ಉಳಿತಾಯ ಯೋಜನೆಗಳನ್ನ ಪ್ರಾರಂಭಿಸಲು ಇದು ಅತ್ಯಂತ ಪ್ರಶಸ್ತವಾದಂತಹ ದಿನವಾಗಿದೆ. ಇನ್ನು ವೃತ್ತಿ ರಂಗದಲ್ಲಿ ತಾಳ್ಮೆ ಮತ್ತು ಸಮಾಧಾನದ ಅಗತ್ಯವಾಗಿರುವಂತದ್ದು. ಭಾನುವಾರವಾಗಿದ್ದರೂ ಕೂಡ ಕೆಲವು ಬಾಕಿ ಉಳಿದಿರುವಂತಹ ಕೆಲಸಗಳ ಒತ್ತಡ ಮನಸ್ಸಿಗೆ ಮೇಲಿರಬಹುದು. ಇನ್ನು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಗ್ರಾಹಕರು ಸಂಪರ್ಕ ದೊರೆತು ದೀರ್ಘಾವಧಿಯ ಲಾಭಕ್ಕೆ ಮುನ್ನಡೆಸುವಂತಹ ಕಾಲವನ್ನ ನೋಡ್ತೀರ. ಇನ್ನು ಕಲೆ ಅಥವಾ ಸಾಹಿತ್ಯ ಸೃಜನಶೀಲ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಆಲೋಚನೆಗಳು ಹೊಳೆಯುವಂತಹ ದಿನ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಯಾವುದೇ ಕಾರಣಕ್ಕೂ ನೀವು ಇಳಿಯಬೇಡಿ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸುವಂತಹ ದಿನವಾಗಿದೆ. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗಲಿದೆ ಮತ್ತು ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಸೂಕ್ತವಾದಂತಹ ದಿನವಾಗಿದೆ ಪ್ರೇಮಿಗಳಿಗೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾಗಿದ್ದರೂ ಕೂಡ ಅತಿಯಾದ ಆಲೋಚನೆಯಿಂದ ರಾತ್ರಿ ದೈಹಿಕ ಸುಸ್ತು ಅಥವಾ ನಿದ್ರಾಹೀನತೆ ಕಾಣಿಸಿಕೊಳ್ಳಬಹುದು. ಇನ್ನು ವಿಶೇಷವಾಗಿ ಇಂದು
ಮುಂಜಾನೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ತೆಗೆದುಕೊಂಡು ಅದಕ್ಕೆ ಕೆಂಪು ಹೂವು ಮತ್ತು ಸ್ವಲ್ಪ ಅಕ್ಷತೆಯನ್ನ ಹಾಕಿ ಸೂರ್ಯ ದೇವನಿಗೆ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ತೇಜಸ್ಸನ್ನ ವೃದ್ಧಿಸುವಂತದ್ದು. ಇನ್ನು ಮನೆಯಲ್ಲಿ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆ ಆಗುವಂತದ್ದು. ಇನ್ನು ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಶಾಂತ ಚಿತ್ತರಾಗಿ ಜಪಿಸಬೇಕಾಗುತ್ತೆ. ಇದು ನಿಮ್ಮ ಸುತ್ತಮುತ್ತಲಿನ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುವಂತದ್ದು. ಇನ್ನು ಸಾಧ್ಯವಾದರೆ ಇಂದು ಹಸಿವಿಗೆ ಸಿಹಿ ಪದಾರ್ಥವನ್ನ ಅಥವಾ ಹಸಿರು ತರಕಾರಿಯನ್ನ ನೀಡಬೇಕಾಗುತ್ತೆ. ಇದರಿಂದ ಜಾತಕದಲ್ಲಿನ ಗ್ರಹ ದೋಷಗಳು ಪ್ರಭಾವ ಕಡಿಮೆಯಾಗುವಂತದ್ದು. ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಿ. ಮಿಥುನ ರಾಶಿಯವರೇ ದ್ವಂದ್ವಗಳನ್ನ ಬದಿಗಿಟ್ಟು ನಿಮ್ಮ ಆಂತರಿಕ ಧ್ವನಿಗೆ ಕಿವಿ ಕೊಡಬೇಕಾಗುತ್ತೆ. ಕಠಿಣ ಪರಿಶ್ರಮದ ಜೊತೆಗೆ ಸರಿಯಾದ ದಿಕ್ಕಿನಲ್ಲಿ ಇಡುವಂತಹ ನಿಮ್ಮ ಒಂದು ಸಣ್ಣ ಹೆಜ್ಜೆಯು ಭವಿಷ್ಯದ ದೊಡ್ಡ ಬದಲಾವಣೆಗೆ ನಾಂದಿಯಾಗಬಲ್ಲದು. ನದಿ ಹರಿಯುವಾಗ ಎದುರು ಆಗುವಂತಹ ಕಲ್ಲು ಬಂಡೆಗಳು ಅದರ ಹರಿವನ್ನ ನಿಲ್ಲಿಸುವುದಿಲ್ಲ, ಬದಲಾಗಿ ಹೊಸದೊಂದು ಸುಂದರ ಜಲಪಾತವನ್ನ ಸೃಷ್ಟಿಯಾಗಲು ಕಾರಣವಾಗ್ತವೆ. ನಿಮ್ಮ ಜೀವನದ ಸವಾಲುಗಳು ಅಷ್ಟೇ, ಅವು ನಿಮ್ಮನ್ನ ತಡೆಯಲು ಬರುವುದಿಲ್ಲ. ನಿಮ್ಮಲ್ಲಿ ಅಡಗಿರುವಂತಹ ಅದ್ಭುತವಾದಂತಹ ಸಾಮರ್ಥ್ಯವನ್ನ ಜಗತ್ತಿಗೆ ಅನಾವರಣಗೊಳಿಸಲು ಬರುತ್ತವೆ. ನಿಮ್ಮ ಆಲೋಚನೆಗಳೇ ನಿಮ್ಮ ಶಕ್ತಿ, ನಿಮ್ಮ ನಂಬಿಕೆಯೇ ನಿಮ್ಮ ಯಶಸ್ಸಿನ ದಾರಿ ಎಂದು ನೀವು ಸದಾ ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಇಂದು ಕುಟುಂಬದಲ್ಲಿ ಹಿತಕರವಾದಂತಹ ವಾತಾವರಣ ನೆಲೆಸುವಂತಹ ದಿನ. ಆಪ್ತ ಸ್ನೇಹಿತ ಅಥವಾ ಆತ್ಮೀಯರ ಭೇಟಿಯಿಂದ ಮನಸ್ಸಿಗೆ ಸಂತೋಷವೂ ಕೂಡ ಉಂಟಾಗಲಿದೆ. ಜೀವನ ಸಂಗಾತಿಯ ಭಾವನೆಗಳಿಗೆ ಸೂಕ್ತವಾದಂತಹ ಗೌರವವನ್ನ ನೀಡುವುದರಿಂದ ಸಂಬಂಧದಲ್ಲಿ ಮಧುರತೆ ಹೆಚ್ಚುತ್ತದೆ. ಇನ್ನು ಮಕ್ಕಳ ಸಾಧನೆ ಅಥವಾ ಅವರ ನಡವಳಿಕೆಗಳು ಮನೆಯಲ್ಲಿ ಹೆಮ್ಮೆಯ ವಾತಾವರಣವನ್ನ ಸೃಷ್ಟಿ ಮಾಡುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನವಾಗಿದೆ. ದೈಹಿಕವಾಗಿ ಸಕ್ರಿಯರಾಗಿರುವಂತಹ ದಿನ. ಆದಾಗ್ಯೂ ಬೇಸಿಗೆಯ ಪ್ರಖರತೆ ಹೆಚ್ಚಿರುವುದರಿಂದ ಉಷ್ಣಾಂಶ ಸಂಬಂಧಿ ತೊಂದರೆಗಳು ಅಥವಾ ಸಣ್ಣ ಮಟ್ಟದ ತಲೆನೋವು ಕಾಣಿಸಿಕೊಳ್ಳಬಹುದು. ಕಣ್ಣುಗಳ ರಕ್ಷಣೆಗಳಿಗೆ ಆದ್ಯತೆಯನ್ನ ನೀಡಿ ಹಾಗೂ ಪ್ರಾಣಾಯಾಮದ ಮೂಲಕ ಮಾನಸಿಕ ಶಾಂತಿಯನ್ನ ಕಾಪಾಡಿಕೊಳ್ಳಬೇಕಾಗುತ್ತೆ. ಇನ್ನು ಹಣಕಾಸಿನ ಸ್ಥಿತಿಗತಿ ಇಂದು ಉತ್ತಮ ಮಟ್ಟದಲ್ಲಿರುವಂತದ್ದು. ಧನ ಲಾಭದ ಹೊಸ ಮಾರ್ಗಗಳು ಗೋಚರಿಸಲಿವೆ. ಆದರೆ ಕುಟುಂಬದ ಹಿರಿಯರ ಆರೋಗ್ಯದ ನಿಮಿತ್ತ ಅಥವಾ ಮನೆಗೆ ಅಗತ್ಯವಿರುವ ವಸ್ತುಗಳ ಖರೀದಿಗೆ ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ಹಳೆಯ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭಾಂಶ ಹರಿದು ಬರುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಇಂದು ಭಾನುವಾರವಾಗಿದ್ದರೂ ಕೂಡ ನಿಮ್ಮ ಮನಸ್ಸು ಭವಿಷ್ಯದ ವೃತ್ತಿಪರ ಯೋಜನೆಗಳತ್ತ ಹೆಜ್ಜೆಯನ್ನ ಇಡಲಿದೆ. ನೂತನ ಆಲೋಚನೆಗಳು ಪ್ರಕಟವಾಗಲು ಇದು ಒಳ್ಳೆಯ ಸಮಯ. ಸೃಜನಾತ್ಮಕ ಮತ್ತು ಬೌದ್ಧಿಕ ಕ್ಷೇತ್ರಗಳಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಕೂಡ ಹೆಬ್ಬಾಗಿಲಾಗಿ ತೆರೆಯುವಂತಹ ದಿನವಾಗಿದೆ. ಇನ್ನು ವಿಶೇಷವಾಗಿ ಇಂದು ಮಿಥುನ ರಾಶಿಯವರು ಬುಧ ಗ್ರಹದ ಕೃಪೆಗಾಗಿ ಇಂದು ವಿಷ್ಣು ಸಹಸ್ರನಾಮವನ್ನ ಪಠಿಸುವುದು ಅಥವಾ ಕೇಳುವುದು ಅತ್ಯಂತ ಶ್ರೇಷ್ಠವಾದುದು. ಇದು ನಿಮ್ಮ ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸಿ ಕಾರ್ಯಕ್ಷೇತ್ರದಲ್ಲಿ ಜಯವನ್ನ ತಂದುಕೊಡುತ್ತದೆ. ಇನ್ನು ಪಕ್ಷಿಗಳಿಗೆ ಕುಡಿಯಲು ತಂಪಾದಂತಹ ನೀರು ಮತ್ತು ಸ್ವಲ್ಪ ಧಾನ್ಯಗಳನ್ನ ಇಡಬೇಕಾಗುತ್ತೆ. ಗೋವಿಗೆ ಹಸಿರು ಹುಲ್ಲು ಅಥವಾ ಹಣ್ಣುಗಳನ್ನ ನೀಡುವುದು ಜಾತಕದಲ್ಲಿನ ಬುಧ ಗ್ರಹದ ದೋಷವನ್ನ ಕಡಿಮೆ ಮಾಡುವಂತದ್ದು. ಇಂದಿನ ದಿನದ ಶುಭ ಫಲಗಳಿಗಾಗಿ ಹಸಿರು ಅಥವಾ ಕ್ರೀಮ್ ಬಣ್ಣದ ಉಡುಪುಗಳನ್ನ ಹೆಚ್ಚಾಗಿ ಧರಿಸಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 5 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಚಿನ್ನದ ಬಣ್ಣವನ್ನ ಬಳಸಬೇಕಾಗುತ್ತೆ. ಕಟಕ ರಾಶಿಯವರೇ ಸಮುದ್ರದ ಅಲೆಗಳು ತೀರಕ್ಕೆ ಅಪ್ಪಳಿಸಿ ವಾಪಸ್ ಹೋಗುವುದು ಸೋಲಲ್ಲ, ಅದು ಮತ್ತಷ್ಟು ಶಕ್ತಿಯೊಂದಿಗೆ ಮರಳಿ ಬರಲು ತೆಗೆದುಕೊಳ್ಳುವಂತಹ ವಿಶ್ರಾಂತಿ. ನಿಮ್ಮ ಜೀವನದಲ್ಲೂ ಅಷ್ಟೇ ಭಾವನೆಗಳ ಏರಿಳಿತಗಳು ನಿಮ್ಮನ್ನ ದುರ್ಬಲಗೊಳಿಸಬಾರದು. ಹೃದಯದಲ್ಲಿ ಕರುಣೆ ಇರಲಿ, ಆದರೆ ನಿರ್ಧಾರಗಳಲ್ಲಿ ಸಮುದ್ರದ ಆಳದಂತಹ ಸ್ಥಿತಿ ಇರಲಿ. ನಿಮ್ಮ ಮೌನವೇ ನಿಮ್ಮ ಅತಿ ದೊಡ್ಡದಾದಂತಹ ಪ್ರಬುದ್ಧತೆಯ ಶಕ್ತಿ ಎಂಬುದನ್ನ ನೀವು ಮರೆಯುವ ಹಾಗಿಲ್ಲ. ಇಂದು ಉದ್ಯೋಗಿಗಳಿಗೆ ಭಾನುವಾರವಾಗಿದ್ದರೂ ಮನಸ್ಸಿನಲ್ಲಿ ಮುಂದಿನ ವಾರದ ಕೆಲಸದ ಯೋಜನೆಗಳ ಬಗ್ಗೆ ಚಿಂತನೆಗಳು ಸಾಗಬಹುದು. ನಿಮ್ಮ ಸೃಜನಶೀಲ ಆಲೋಚನೆಗಳಿಗೆ ಸಕಾಲದಲ್ಲಿ ಮನ್ನಣೆ ಸಿಗಲಿದೆ. ವ್ಯಾಪಾರ ರಂಗದಲ್ಲಿ ನಿರೀಕ್ಷಿತ ಪ್ರಗತಿ ಕಂಡು ಬರಲಿದ್ದು ಹಳೆಯ ಗ್ರಾಹಕರಿಂದ ಹೊಸ ಆರ್ಡರ್ಗಳು ದೊರೆಯುವಂತಹ ಸಾಧ್ಯತೆ ಇದೆ. ಕಲೆ, ಸಾಹಿತ್ಯ ಮತ್ತು ಸೇವಾ ವಲಯದಲ್ಲಿರುವವರಿಗೆ ಇಂದು ಅತ್ಯಂತ ಯಶಸ್ವಿ ದಿನವಾಗಿರುತ್ತದೆ. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ನಿಮಗೆ ಅನುಕೂಲಕರವಾದಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ದೊರೆಯುವಂತಹ ಸೂಚನೆ ಇದೆ. ಆದರೆ ಕುಟುಂಬದ ಹಿರಿಯರ ಆರೋಗ್ಯ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಹಣ ವ್ಯಯವಾಗಬಹುದು. ಅನಗತ್ಯ ಸಾಲ ನೀಡಿಕೆಯಿಂದ ದೂರವಿರುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ಅತ್ಯಂತ ಸಂತೋಷದ ಮತ್ತು ಸಾಮರಸ್ಯದ ವಾತಾವರಣವಿರುವಂತಹ
ಸಿಗುವಂತಹ ದಿನ. ತಾಯಿಯ ಕಡೆಯಿಂದ ಪೂರ್ಣ ಸಹಕಾರ ಮತ್ತು ಪ್ರೀತಿ ದೊರೆಯಲಿದ್ದು ಅವರಿಂದ ನಿಮಗೆ ಮಾನಸಿಕ ಧೈರ್ಯ ತುಂಬಲಿದೆ. ಇನ್ನು ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ಗಟ್ಟಿಯಾಗಲಿದ್ದು ನಿಮ್ಮ ನಿರ್ಧಾರಗಳಿಗೆ ಅವರ ಬೆನ್ನೆಲುಬಾಗಿ ನಿಲ್ಲುವಂತಹ ದಿನವಾಗಿದೆ. ಇನ್ನು ಚಂದ್ರನ ಪ್ರಭಾವವಿರುವಂತಹ ನಿಮ್ಮ ರಾಶಿಗೆ ಇಂದು ಮಾನಸಿಕ ನೆಮ್ಮದಿಯು ಕೂಡ ಹೆಚ್ಚಾಗುವಂತದ್ದು. ಆದಾಗ್ಯೂ ಋತುಮಾನದ ಬದಲಾವಣೆಯಿಂದಾಗಿ ಶೀತ ಅಥವಾ ಗಂಟಲಿನ ಇನ್ಫೆಕ್ಷನ್ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಅಥವಾ ಧ್ಯಾನದ ಮೂಲಕ ನಿಮ್ಮ ಮನಸ್ಸಿನ ಮತ್ತು ಮಾನಸಿಕ ಮತ್ತು ದೈಹಿಕ ಸಮತೋಲನವನ್ನ ಕಾಯ್ದುಕೊಳ್ಳಬೇಕಾಗುತ್ತೆ. ಇಂದು ಮುಂಜಾನೆ ಸೂರ್ಯ ದೇವರಿಗೆ ತಾಮ್ರದ ಪಾತ್ರೆಯಿಂದ ಅಗ್ರ್ಯವನ್ನ ನೀಡಿ ಸೂರ್ಯ ನಮಸ್ಕಾರವನ್ನ ಮಾಡಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಎಂದು 11 ಬಾರಿ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದು. ಇನ್ನು ರಾತ್ರಿ ವೇಳೆ ಚಂದ್ರನ ದರ್ಶನವನ್ನ ಮಾಡಿ ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸುವುದರಿಂದ ಭಾವನಾತ್ಮಕ ಸ್ಥಿರತೆ ಲಭಿಸುವಂತದ್ದು. ಇನ್ನು ಸಾಧ್ಯವಾದರೆ ದೇವಸ್ಥಾನಕ್ಕೆ ಅಥವಾ ಅಗತ್ಯವಿರುವವರಿಗೆ ಹಾಲು, ಅಕ್ಕಿ ಅಥವಾ ಸಕ್ಕರೆಯನ್ನ ದಾನವಾಗಿ ಮಾಡಿ. ಇದು ನಿಮ್ಮ ರಾಶಿಯ ದೋಷಗಳನ್ನ ನಿವಾರಿಸುವಂತದ್ದು. ಇನ್ನು ದಿನದ ಆರಂಭದಲ್ಲಿ ತಾಯಿಯ ಪಾದವನ್ನ ಮುಟ್ಟಿ ಆಶೀರ್ವಾದವನ್ನ ಪಡೆಯಿರಿ. ಇದರಿಂದ ನಿಮ್ಮ ಎಲ್ಲ ಅಡೆತಡೆಗಳು ದೂರವಾಗುವಂತದ್ದು. ಶುಭ ಸಂಖ್ಯೆಯಾಗಿ 2 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಸಿಂಹರಾಶಿಯವರೇ, ಸೂರ್ಯನಿಗೆ ಗ್ರಹಣ ಹಿಡಿದಾಗ ಜಗತ್ತು ಕತ್ತಲಾಗಬಹುದು, ಆದರೆ ಸೂರ್ಯ ತನ್ನ ಪ್ರಕಾಶವನ್ನ ಕಳೆದುಕೊಳ್ಳುವುದಿಲ್ಲ. ಗ್ರಹಣ ಮುಗಿದ ತಕ್ಷಣ ಅದು ಮತ್ತಷ್ಟು ತೇಜಸ್ಸಿನಿಂದ ಹೊಳೆಯುವಂತದ್ದು. ನಿಮ್ಮ ಜೀವನದಲ್ಲಿ ಬರುವ ತಾತ್ಕಾಲಿಕ ಹಿನ್ನಡೆಗಳು ನಿಮ್ಮ ಅಂತ್ಯವಲ್ಲ, ಅವು ನಿಮ್ಮ ಸಾಮರ್ಥ್ಯವನ್ನ ಜಗತ್ತಿಗೆ ಮತ್ತೊಮ್ಮೆ ಸಾಬೀತುಪಡಿಸಿಕೊಳ್ಳಲು ಪ್ರಕೃತಿ ನೀಡುವಂತಹ ವಿರಾಮವಷ್ಟೇ. ನಿಮ್ಮ ಆಂತರಿಕ ಶಕ್ತಿಯನ್ನ ನಂಬಿ. ಧೀರನ ನಡೆ ಎಂದಿಗೂ ಕೂಡ ಸೋಲನ್ನ ಒಪ್ಪಿಕೊಳ್ಳುವುದೇ ಇಲ್ಲ. ಇಂದು ಹಣಕಾಸಿನ ವಿಷಯದಲ್ಲಿ ನಿಮಗೆ ಅನುಕೂಲಕರವಾದಂತಹ ದಿನ. ಹಲವು ದಿನಗಳಿಂದ ಬರಬೇಕಾಗಿದ್ದಂತಹ ಬಾಕಿ ಹಣ ವಾಪಸ್ ಬರುವಂತಹ ಸಾಧ್ಯತೆ ಇದೆ. ಆದಾಗ್ಯೂ ಭವಿಷ್ಯದ ಹೂಡಿಕೆಗಳ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸುವುದು ಉತ್ತಮವಾಗಿದೆ. ಇನ್ನು ಅನಗತ್ಯ ಸಾಲ ನೀಡುವುದನ್ನ ಇಂದು ಆದಷ್ಟು ತಪ್ಪಿಸಬೇಕಾಗುತ್ತೆ ನೀವು. ಇನ್ನು ವೃತ್ತಿ ರಂಗದಲ್ಲಿ ಇಂದು ನಿಮ್ಮ ನಾಯಕತ್ವದ ಗುಣಕ್ಕೆ ಮತ್ತು ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆ ದೊರೆಯಲಿದೆ. ಮೇಲಾಧಿಕಾರಿಗಳು ನಿಮ್ಮ ನಿರ್ಧಾರಗಳನ್ನ ಗೌರವಿಸುವಂತಹ ದಿನವಾಗಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದ್ದು ಆರ್ಥಿಕ ಪ್ರಗತಿಗೆ ದಾರಿಯಾಗಲಿವೆ. ರಾಜಕೀಯ ಮತ್ತು ಆಡಳಿತ ರಂಗದಲ್ಲಿ ಇರುವವರಿಗೆ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂತಹ ದಿನವಾಗಿದೆ. ಇನ್ನು ಕುಟುಂಬದಲ್ಲಿ ಸಂತೋಷ ಮತ್ತು ಸೌಹಾರ್ದಯುತ ವಾತಾವರಣವನ್ನ ನೋಡುವಂತಹ ದಿನವಾಗಿದೆ. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಬಾಂಧವ್ಯ ಗಟ್ಟಿಯಾಗಲಿದೆ. ಮನೆ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುವುದರಿಂದ ನೆಮ್ಮದಿಯೂ ಕೂಡ ಸಿಗುವಂತದ್ದು. ಇನ್ನು ಮಕ್ಕಳ ಯಶಸ್ಸು ನಿಮಗೆ ಹೆಮ್ಮೆಯನ್ನ ತರುವಂತಹ ದಿನವಾಗಿದೆ. ಇಂದು ನಿಮ್ಮ ದೈಹಿಕ ಶಕ್ತಿ ಉತ್ತಮವಾಗಿರುತ್ತದೆ, ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಸಂಜೆ ವೇಳೆಗೆ ಕಣ್ಣಿನ ಆಯಾಸ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ದೈಹಿಕ ವಿಶ್ರಾಂತಿಗೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕಾಗತ್ತೆ ನೀವು ಇಂದಿನ ದಿವಸ. ಇಂದು ಮುಂಜಾನೆ ಬೇಗ ಎದ್ದು ಶುಚಿಯಾಗಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ತೆಗೆದುಕೊಂಡು ಸೂರ್ಯ ದೇವನಿಗೆ ಅಗ್ರ್ಯವನ್ನ ಸಮರ್ಪಿಸಿ. ಇದರಿಂದ ಆತ್ಮವಿಶ್ವಾಸ ಮತ್ತು ತೇಜಸ್ಸು ವೃದ್ಧಿ ಆಗುವಂತದ್ದು. ಇಂದು ಕನಿಷ್ಠ 24 ಅಥವಾ 108 ಬಾರಿ ಗಾಯತ್ರಿ ಮಂತ್ರವನ್ನ ಜಪಿಸುವುದರಿಂದ ಮಾನಸಿಕ ಶ್ಲೇಷಗಳು ದೂರವಾಗುವಂತದ್ದು. ಇನ್ನು ಸಾಧ್ಯವಾದರೆ ಇಂದು ಕೆಂಪು ಅಥವಾ ಕಪಿಲ ವರ್ಣದ ಹಸುವಿಗೆ ಗೋಧಿ ಹಿಟ್ಟಿನಿಂದ ಮಾಡಿದಂತಹ ರೊಟ್ಟಿ ಅಥವಾ ಬೆಲ್ಲವನ್ನ ತಿನ್ನಿಸಿ. ಇದು ಸೂರ್ಯನ ದೋಷಗಳನ್ನ ನಿವಾರಿಸುವಂತದ್ದು. ಇಂದು ನಿಮ್ಮ ಕೈಯಲ್ಲಿ ತಾಮ್ರದ ಕಡಗ ಅಥವಾ ಉಂಗುರವನ್ನ ಧರಿಸುವುದು ನಿಮ್ಮ ರಾಶಿಗೆ ಅತ್ಯಂತ ಶುಭಪ್ರದವಾದಂಥದ್ದು. ಶುಭ ಸಂಖ್ಯೆಯಾಗಿ 1 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಕನ್ಯಾ ರಾಶಿಯವರೇ, ಜೀವನದಲ್ಲಿ ಪರಿಪೂರ್ಣತೆ ಎನ್ನುವುದು ಒಮ್ಮೆಗೆ ಸಿಗುವಂತಹ ವಸ್ತುವಲ್ಲ, ಅದು ದಿನನಿತ್ಯದ ಸಣ್ಣ ಪ್ರಯತ್ನಗಳ ಸಾರಾಂಶವಾಗಿರುವಂತದ್ದು. ನದಿಯ ನೀರು ಕಲ್ಲನ್ನ ಕರಗಿಸುವುದು ತನ್ನ ಶಕ್ತಿಯಿಂದಲ್ಲ, ಬದಲಾಗಿ ತನ್ನ ನಿರಂತರ ಹರಿವಿನಿಂದ. ನಿಮ್ಮಲ್ಲಿರುವಂತಹ ತಾಳ್ಮೆ ಮತ್ತು ಸತತ ಪರಿಶ್ರಮವೇ ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತದೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಬೇಕಾಗುತ್ತೆ. ನಿಮ್ಮ ಜೀವನದ ಉನ್ನತಿಯು ಸರಿಯಾದ ಸಮಯಕ್ಕೆ ಖಂಡಿತ ಒಲಿಯುವಂತದ್ದು. ಗಡಿಬಿಡಿ ಇಲ್ಲದೆ ನಿಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ನೀವು ಮುಂದುವರಿಸಿದರೆ ಯಶಸ್ಸು ಖಂಡಿತವಾಗಿಯೂ ನಿಮಗೆ ಸಿಗುವಂತದ್ದು. ಇಂದು ಭಾನುವಾರವಾಗಿದ್ದರೂ ಸಹ ಮುಂಬರುವ ದಿನಗಳ ಕೆಲಸದ ಯೋಜನೆಗಳು ಮನಸ್ಸಿನಲ್ಲಿ ಸಾಗುತ್ತಿರುತ್ತವೆ. ವೃತ್ತಿ ರಂಗದಲ್ಲಿ ನಿಮ್ಮ ವಿಶ್ಲೇಷಣಾತ್ಮಕ ಗುಣ ಮತ್ತು ಸೂಕ್ಷ್ಮ ದೃಷ್ಟಿಗೆ ಉತ್ತಮ ಮನ್ನಣೆ ಸಿಗಲಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರವಾಸ ಅಥವಾ ಹೊಸ ವ್ಯಕ್ತಿಗಳ ಪರಿಚಯದಿಂದ ಭವಿಷ್ಯದ ದೊಡ್ಡ ಒಪ್ಪಂದಗಳಿಗೆ ದಾರಿಯಾಗಲಿವೆ. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುವವರಿಗೆ ಸೂಕ್ತವಾದಂತಹ ಮಾರ್ಗದರ್ಶನ ಸಿಗುವಂತಹ ಯೋಗವಿದೆ. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನ. ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಂತಹ ಆಸ್ತಿ ಅಥವಾ ಹೂಡಿಕೆಯ ವ್ಯವಹಾರವೊಂದು ಇತ್ಯರ್ಥವಾಗಿ ಲಾಭ ತಂದು ಕೊಡಬಹುದು. ಆದರೆ ನಿಮ್ಮ ಉದಾರ ಗುಣದಿಂದಾಗಿ ಇತರರಿಗೆ ಹಣ
ಹಣದ ಸಹಾಯ ಮಾಡುವಾಗ ಸ್ವಲ್ಪ ಯೋಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಳಿ. ಭವಿಷ್ಯದ ಉಳಿತಾಯದ ಯೋಜನೆಗಳಿಗಾಗಿ ಇಂದು ಬಂಡವಾಳ ಹೂಡಲು ಯೋಗ್ಯವಾದಂತಹ ದಿನವಾಗಿದೆ. ಇನ್ನು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುವಂತದ್ದು, ಹಿರಿಯರೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಬಾಂಧವ್ಯ ಗಟ್ಟಿಯಾಗಲಿದೆ. ಜೀವನ ಸಂಗಾತಿಯು ನಿಮ್ಮ ಆಲೋಚನೆಗಳಿಗೆ ಸಂಪೂರ್ಣ ಬೆಂಬಲವನ್ನ ನೀಡಲಿದ್ದಾರೆ. ಪ್ರೇಮಿಗಳಿಗೆ ಪರಸ್ಪರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಭವಿಷ್ಯದ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಇದು ಸೂಕ್ತವಾದಂತಹ ಸಮಯ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿರುವಂತದ್ದು. ಆದಾಗ್ಯೂ ಅತಿಯಾದ ಆಲೋಚನೆಗಳಿಂದಾಗಿ ಸಂಜೆಯ ವೇಳೆಗೆ ಸ್ವಲ್ಪ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಡಬಹುದು. ಮಾನಸಿಕ ಶಾಂತಿಗಾಗಿ ಅಥವಾ ಪ್ರಾಣಾಯಾಮಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಇಂದು ಮುಂಜಾನೆ ಸೂರ್ಯ ದೇವನಿಗೆ ತಾಮ್ರದ ಪಾತ್ರೆಯಿಂದ ಅಗ್ರ್ಯವನ್ನ ನೀಡಿ ಓಂ ಸೂರ್ಯಾಯ ನಮಃ ಎಂದು 11 ಬಾರಿ ಜಪಿಸಿ. ಇದು ಆತ್ಮವಿಶ್ವಾಸ ಮತ್ತು ತೇಜಸ್ಸನ್ನ ಹೆಚ್ಚಿಸುವಂತದ್ದು. ಇನ್ನು ಸಾಧ್ಯವಾದರೆ ಇಂದು ಹಸುವಿಗೆ ಹಸಿರು ಹುಲ್ಲು, ಪಾಲಕ್ ಸೊಪ್ಪು ಅಥವಾ ಕಡಲೆ ಬೇಳೆಯನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ಜಾತಕದ ಬುಧನ ದೋಷವನ್ನ ನಿವಾರಿಸುವಂತದ್ದು. ಇನ್ನು ವ್ಯವಹಾರದಲ್ಲಿ ಯಶಸ್ಸು ಕೂಡ ನಿಮಗೆ ಸಿಗುವಂತದ್ದು. ಇಂದು ಶುಭ ಸಂಖ್ಯೆಯಾಗಿ 5 ಮತ್ತು 1 ಬಳಸಬೇಕಾಗುತ್ತೆ. ಇನ್ನು ಸಂಕಷ್ಟ ನಾಶನ ಗಣೇಶ ಸ್ತೋತ್ರವನ್ನ ಪಠಿಸುವುದರಿಂದ ದಿನದ ಎಲ್ಲ ಕಾರ್ಯಗಳು ವಿಘ್ನಗಳಿಲ್ಲದೆ ಪೂರ್ಣವಾಗುವಂತದ್ದು. ಶುಭ ಬಣ್ಣವಾಗಿ ಹಸಿರು ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ. ತುಲಾ ರಾಶಿಯವರೇ, ನೀವು ನ್ಯಾಯಪ್ರಿಯರು ಮತ್ತು ಸೌಂದರ್ಯ ಆರಾಧಕರು. ಇಂದಿನ ಸವಾಲುಗಳು ನಿಮ್ಮನ್ನ ಕುಗ್ಗಿಸಲು ಬಂದಿದ್ದಲ್ಲ, ನಿಮ್ಮೊಳಗಿನ ನಾಯಕತ್ವದ ಗುಣವನ್ನ ಮತ್ತಷ್ಟು ಪಕ್ವಗೊಳಿಸಲು ಬಂದಿವೆ ಎಂದು ಭಾವಿಸಿ ಮುನ್ನಡೆಯಬೇಕಾಗುತ್ತೆ. ಜಗತ್ತಿನಲ್ಲಿ ಪ್ರತಿಯೊಂದು ತಕ್ಕಡಿಯಲ್ಲಿ ತೂಗುವಂತಹ ಶಕ್ತಿ ನಿಮಗಿರುವಂತದ್ದು. ಆದರೆ ಜಗತ್ತನ್ನು ತೂಗುವ ಮುನ್ನ ನಿಮ್ಮೊಳಗಿನ ಆತ್ಮವಿಶ್ವಾಸದವನ್ನ ತೂಕವನ್ನ ಹೆಚ್ಚಿಸಬೇಕಾಗುತ್ತೆ. ಸನ್ನಿವೇಶಗಳು ಎಷ್ಟು ಏರುಪೇರಾದರೂ ನಿಮ್ಮ ಆಂತರಿಕ ಸಮತೋಲವನ್ನ ಕಳೆದುಕೊಳ್ಳಬೇಡಿ. ಬಿರುಗಾಳಿಯಲ್ಲೂ ಸ್ಥಿರವಾಗಿ ನಿಲ್ಲುವ ದೀಪವೇ ನಿಜವಾದಂತಹ ಬೆಳಕನ್ನು ನೀಡಲು ಸಾಧ್ಯವಾಗುವುದು. ನಿಮ್ಮ ಶಾಂತತೆಯೇ ನಿಮ್ಮ ಪರಮ ಶಕ್ತಿಯಾಗುವಂತದ್ದು. ಇಂದು ವೃತ್ತಿ ರಂಗದಲ್ಲಿ ನಿಮ್ಮ ತಾಳ್ಮೆ ಮತ್ತು ರಾಜತಾಂತ್ರಿಕತೆಗೆ ದೊಡ್ಡ ಪರೀಕ್ಷೆ ಎದುರಾಗಬಹುದು. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ಜಾಗೃತಿಯನ್ನ ವಹಿಸಿ. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುವವರಿಗೆ ಇಂದು ಕೆಲವು ಸಕಾರಾತ್ಮಕ ಸಂದೇಶಗಳು ಸಿಗಲಿವೆ. ಇಂದು ವ್ಯಾಪಾರಸ್ಥರಿಗೆ ಪಾಲುದಾರಿಕೆಯಲ್ಲಿ ಹೊಸ ಒಪ್ಪಂದಗಳನ್ನ ಮಾಡಿಕೊಳ್ಳಲು ಆತರವನ್ನ ಪಡಬೇಡಿ. ಪ್ರತಿಯೊಂದು ದಾಖಲೆಯನ್ನ ಸೂಕ್ಷ್ಮವಾಗಿ ಪರಿಶೀಲಿಸುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ಆರ್ಥಿಕವಾಗಿ ಇಂದು ಸಮತೋಲನವಾದಂತಹ ದಿನ. ಅನಗತ್ಯ ಖರ್ಚುಗಳಿಗೆ ಕತ್ತರಿ ಹಾಕುವುದು ಇಂದಿನ ಅಗತ್ಯವಾಗಿದೆ. ಭವಿಷ್ಯದ ಸುರಕ್ಷತೆಗಾಗಿ ದೀರ್ಘಾವಧಿ ಹೂಡಿಕೆಗಳ ಕಡೆಗೆ ಗಮನವನ್ನ ಹರಿಸಬೇಕಾಗುತ್ತೆ. ರಿಯಲ್ ಎಸ್ಟೇಟ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ತೊಡಗಿಸುವ ಮುನ್ನ ನುರಿತ ತಜ್ಞರ ಸಲಹೆಯನ್ನ ಪಡೆಯುವುದು ನಿಮ್ಮನ್ನ ಆರ್ಥಿಕ ಸಂಕಷ್ಟದಿಂದ ರಕ್ಷಿಸುವಂತಹ ಕಾರ್ಯವನ್ನ ಮಾಡ್ತದೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸುವಂತಹ ದಿನವಾಗಿದೆ. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಸಂಬಂಧ ಇನ್ನಷ್ಟು ಗಟ್ಟಿಯಾಗಲಿದೆ. ದೂರದ ಸಂಬಂಧಿಕರಿಂದ ಅನಿರೀಕ್ಷಿತವಾಗಿ ಶುಭ ವಾರ್ತೆಗಳು ಲಭಿಸುವಂತದ್ದು. ಇನ್ನು ಅವಿವಾಹಿತರಿಗೆ ಯೋಗ್ಯವಾದಂತಹ ಮದುವೆಯ ಪ್ರಸ್ತಾಪಗಳು ಒದಗಿ ಬರುವಂತಹ ಬಲವಾದಂತಹ ಯೋಗವಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲವನ್ನ ನೋಡ್ತೀರಾ. ಅತಿಯಾದ ಆಲೋಚನೆಗಳಿಂದಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆಯಾಸದ ಅನುಭವವಾಗಬಹುದು. ಕಣ್ಣಿನ ತೊಂದರೆ ಅಥವಾ ಉದರ ಸಂಬಂಧಿ ಸಮಸ್ಯೆಗಳಿದ್ದಲ್ಲಿ ನಿರ್ಲಕ್ಷ್ಯವನ್ನ ಮಾಡಬೇಡಿ. ಇಂದು ಬೆಳಗ್ಗೆ ಅಥವಾ ಸಂಜೆ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 21 ಬಾರಿ ಜಪಿಸಿ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುವಂತದ್ದು. ಇಂದು ಭಾನುವಾರವಾಗಿರುವುದರಿಂದ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ನೀರನ್ನ ಅರ್ಪಿಸಿ ನಮಸ್ಕರಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಯಶಸ್ಸನ್ನ ನೀವು ಪಡೆಯುತ್ತೀರಾ. ವೃಶ್ಚಿಕ ರಾಶಿಯವರ ಕತ್ತಲೆಯ ಆಳ ಎಷ್ಟು ಹೆಚ್ಚಿರುತ್ತದೆಯೋ ಅಲ್ಲಿ ನಕ್ಷತ್ರಗಳು ಅಷ್ಟೇ ಪ್ರಕಾಶಮಾನವಾಗಿ ಹೊಳೆಯುತ್ತವೆ. ನಿಮ್ಮ ಶಕ್ತಿ ಇರುವುದೇ ನಿಮ್ಮ ಆಂತರಿಕ ಮೌನ ಮತ್ತು ತಾಳ್ಮೆಯಲ್ಲಿ. ಜಗತ್ತು ನಿಮ್ಮನ್ನ ದುರ್ಬಲ ಎಂದು ಕೊಂಡಾಗಲೆಲ್ಲ ನೀವು ಇನ್ನಷ್ಟು ಶಕ್ತಿಯಾಗಿ ಮರುಜನ್ಮವನ್ನ ಪಡೆಯುತ್ತೀರಿ. ವಜ್ರವು ತೀವ್ರವಾದ ಒತ್ತಡಕ್ಕೆ ಸಿಲುಕಿದ ಮೇಲೆಯೇ ಜಗತ್ತಿನ ಅತ್ಯಮೂಲ್ಯವಾದಂತಹ ರತ್ನವಾಗುವುದು. ಇಂದು ಹಣಕಾಸಿನ ವಿಷಯದಲ್ಲಿ ನೀವು ಶಿಸ್ತನ್ನ ರೂಢಿಸಿಕೊಳ್ಳಬೇಕಾದಂತಹ ದಿನವಾಗಿದೆ. ಆದಾಯದ ಹರಿವು ಉತ್ತಮವಾಗಿದ್ದರೂ ಅನಿರೀಕ್ಷಿತ ವೈದ್ಯಕೀಯ ವೆಚ್ಚಗಳು ಅಥವಾ ಹಳೆಯ ಬಾಕಿಗಳನ್ನ ತೀರಿಸಲು ಹಣ ವ್ಯಯವಾಗಬಹುದು. ಇನ್ನು ಭವಿಷ್ಯದ ದೃಷ್ಟಿಯಿಂದ ದೀರ್ಘಾವಧಿಯ ಉಳಿತಾಯ ಯೋಜನೆಗಳಿಗೆ ಚಾಲನೆಯನ್ನ ನೀಡಲು ಇದು ಒಳ್ಳೆಯ ಸಮಯವಾಗಿದೆ. ಅನಗತ್ಯ ಸಾಲ ನೀಡುವಿಕೆಯಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಇಂದು ಮಿಶ್ರ ವಾತಾವರಣವನ್ನ ನೋಡುವಂತಹ ದಿನವಾಗಿದೆ. ಸಣ್ಣ ವಿಷಯಗಳಿಗೆ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಮೂಡುವಂತಹ ಸಂಭವವಿದೆ. ಆದ್ದರಿಂದ ಮೌನಕ್ಕೆ ಶರಣಾಗುವುದು ಮತ್ತು ತಾಳ್ಮೆಯನ್ನ ವಹಿಸುವುದು ತುಂಬಾ ಉತ್ತಮವಾಗಿದೆ.
ಇನ್ನು ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗುತ್ತೆ. ನಿಮ್ಮ ಆಪ್ತ ವಲಯದಲ್ಲಿ ಯಾರು ನಿಜವಾದ ಹಿತೈಷಿಗಳು ಮತ್ತು ಯಾರು ಸ್ವಾರ್ಥಿಗಳು ಎಂಬುದನ್ನ ಅರ್ಥ ಮಾಡಿಕೊಳ್ಳುವಂತಹ ಆಳವಾದ ಒಳನೋಟ ಇಂದು ನಿಮಗೆ ಸಿಗುವಂತಹ ದಿನವಾಗಿದೆ. ಇನ್ನು ಮಾನಸಿಕ ಒತ್ತಡವು ದೈಹಿಕ ಆರೋಗ್ಯದ ಮೇಲೆ ಪ್ರಭಾವವನ್ನ ಬೀರಬಹುದು. ಉದರ ಸಂಬಂಧಿ ತೊಂದರೆಗಳು ಅಥವಾ ರಕ್ತದೊತ್ತಡ ಏರುಪೇರು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ತೀಕ್ಷ್ಣವಾದ ಆಲೋಚನೆಗಳನ್ನ ಬದಿಗಿಟ್ಟು ಪ್ರಾಣಾಯಾಮ ಹಾಗೂ ನಿದ್ರೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ವೃಶ್ಚಿಕ ರಾಶಿಯವರಿಗೆ ಆಂತರಿಕ ಆತ್ಮಾವಲೋಕನದ ದಿನವಾಗಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ರಾಜಕೀಯ ಅಥವಾ ಗುಪ್ತ ವಿರೋಧಿಗಳ ತಂತ್ರಗಳು ನಿಮಗೆ ಬೇಸರವನ್ನ ತರಿಸಬಹುದು. ಆದರೆ ನಿಮ್ಮ ರಾಶಾಧಿಪತಿ ಮಂಗಳನಾಗಿರುವುದರಿಂದ ಸವಾಲುಗಳನ್ನ ಧೈರ್ಯದಿಂದ ಎದುರಿಸುವಿರಿ. ಇಂದು ಯಾವುದೇ ಪ್ರಮುಖ ನಿರ್ಧಾರಗಳನ್ನ ಆವೇಶದಲ್ಲಿ ತೆಗೆದುಕೊಳ್ಳಬೇಡಿ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಸಾಧಾರಣ ಲಾಭ ದೊರೆಯಲಿದೆ. ನೂತನ ಒಪ್ಪಂದಗಳಿಗೆ ಸಹಿ ಹಾಕುವಾಗ ಪ್ರತಿಯೊಂದು ದಾಖಲೆಗಳನ್ನ ಆಳವಾಗಿ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಸೂರ್ಯ ದೇವನಿಗೆ ತಾಮ್ರದ ಪಾತ್ರೆಯಿಂದ ಜಲವನ್ನ ಅರ್ಪಿಸಿ ಓಂ ಸೂರ್ಯಾಯ ನಮಃ ಅಥವಾ ಗಾಯತ್ರಿ ಮಂತ್ರವನ್ನ 24 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದು. ಸಂಜೆ ವೇಳೆ ಆಂಜನೇಯ ಸ್ವಾಮಿಯ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಿ ಹನುಮಾನ್ ಚಾಲಿಸವನ್ನ ಭಕ್ತಿಯಿಂದ ಪಠಿಸಬೇಕಾಗುತ್ತೆ. ಇದು ಗುಪ್ತ ಶತ್ರುಗಳ ಬಾಧೆ ಮತ್ತು ಮಾನಸಿಕ ಭಯವನ್ನ ನಿವಾರಿಸುವಂತದ್ದು. ಇನ್ನು ಸಾಧ್ಯವಾದರೆ ಇಂದು ಯಾರಿಗಾದರೂ ರಕ್ತದಾನವನ್ನ ಮಾಡಿ ಅಥವಾ ಕೆಂಪು ಬಣ್ಣದ ಧಾನ್ಯಗಳನ್ನ ದಾರಿದ್ರ್ಯದಲ್ಲಿರುವಂತವರಿಗೆ ದಾನವನ್ನಾಗಿ ಮಾಡಬೇಕಾಗುತ್ತೆ. ಇಂದು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಕೆಂಪು ಮತ್ತು ಮರೂನ್ ಕಲರ್ ಅನ್ನ ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 9 ಮತ್ತು 7 ಬಳಸಿ. ಧನುರಾಶಿಯವರೇ, ಬಿಲ್ಲಿನಿಂದ ಹೊರಟ ಬಾಣ ಹಿಂದೆ ಸರಿಯುವುದು ದೂರದ ಗುರಿಯನ್ನ ತಲುಪಲು ಮಾತ್ರ. ಹಾಗೆಯೇ ಜೀವನದಲ್ಲಿ ಕೆಲವೊಮ್ಮೆ ನಾವು ಎದುರಿಸುವಂತಹ ಹಿನ್ನಡೆಗಳು ನಮ್ಮ ಸೋಲಲ್ಲ, ಅವು ವಿಧಿಯು ನಮಗೆ ನೀಡುವಂತಹ ವಿಶ್ರಾಂತಿ ಮತ್ತು ಮುಂದಿನ ದೊಡ್ಡ ಜಿಗಿತಕ್ಕೆ ನಡೆಸುವಂತಹ ಸಿದ್ಧತೆ. ನಿಮ್ಮ ಗುರಿ ಯಾವಾಗಲೂ ಎತ್ತರವಾಗಿರಲಿ, ಏಕೆಂದರೆ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಅತಿ ದೊಡ್ಡದಾದಂತಹ ಬಲವಾಗಿರುವಂಥದ್ದು. ಇಂದು ಉದ್ಯೋಗಿಗಳಿಗೆ ಮತ್ತು ವ್ಯಾಪಾರಸ್ಥರಿಗೆ ಅತ್ಯಂತ ಪ್ರಮುಖವಾದಂತಹ ದಿನವಾಗಿದೆ. ನಿಮ್ಮ ರಾಶಾಧಿಪತಿಯಾದಂತಹ ಗುರುಗ್ರಹದ ಕೃಪೆಯಿಂದಾಗಿ ನಿಮ್ಮ ದೂರದೃಷ್ಟಿಯ ಯೋಜನೆಗಳು ಕಾರ್ಯರೂಪಕ್ಕೆ ಬರುವಂತದ್ದು. ಕಚೇರಿಯಲ್ಲಿ ನಿಮ್ಮ ನಾಯಕತ್ವದ ಗುಣಕ್ಕೆ ಹೆಚ್ಚಿನ ಮನ್ನಣೆ ಸಿಗಲಿದೆ. ವ್ಯಾಪಾರದಲ್ಲಿ ಹೊಸ ಹೂಡಿಕೆಗೆ ಅಥವಾ ಹೊಸ ಒಪ್ಪಂದಗಳಿಗೆ ಇದು ಒಳ್ಳೆಯ ಸಮಯ. ಆದರೆ ಯಾವುದೇ ನಿರ್ಧಾರವನ್ನ ತರಾತುರಿಯಲ್ಲಿ ತೆಗೆದುಕೊಳ್ಳಬೇಡಿ. ಅನುಭವಿಗಳ ಸಲಹೆಯನ್ನ ಕೂಡ ಪಡೆಯಬೇಕಾಗುತ್ತೆ. ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನವಾಗಿದೆ. ಧನಾತ್ಮಕ ಚಿಂತನೆ ಮತ್ತು ಸರಿಯಾದ ಯೋಜನೆಗಳಿಂದಾಗಿ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ದೊರೆಯಲಿದೆ. ಆದರೆ ಭಾನುವಾರವಾಗಿರುವುದರಿಂದ ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ಕುಟುಂಬದ ಸಂತೋಷಕ್ಕಾಗಿ ಹಣ ವ್ಯಯವಾಗುವಂತಹ ಸಂಭವವಿರುವಂತದ್ದು. ಒಟ್ಟಾರೆಯಾಗಿ ಆರ್ಥಿಕ ಸ್ಥಿತಿ ಕೂಡ ಸದೃಢವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗುತ್ತೆ. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಪರಸ್ಪರ ಅರಿವು ಹೆಚ್ಚಾಗಲಿದೆ. ಮಕ್ಕಳ ಪ್ರಗತಿಯು ನಿಮ್ಮ ಮನಸ್ಸಿಗೆ ಸಂತೋಷವನ್ನ ನೀಡುವಂತದ್ದು. ಇನ್ನು ಸುದೀರ್ಘ ದಿನಗಳ ನಂತರ ಆತ್ಮೀಯ ಸ್ನೇಹಿತರನ್ನ ಭೇಟಿಯಾಗುವಂತಹ ಯೋಗವು ಕೂಡ ಇರುವಂತದ್ದು. ಇಂದು ನಿಮ್ಮ ದೈಹಿಕ ಆರೋಗ್ಯ ಉತ್ತಮವಾಗಿರುತ್ತದೆ. ಆದಾಗ್ಯೂ ಕೂಡ ಹೆಚ್ಚಿನ ಮಾನಸಿಕ ಶ್ರಮದಿಂದಾಗಿ ಸಂಜೆ ವೇಳೆಗೆ ಕಣ್ಣಿನ ಆಯಾಸ ಅಥವಾ ತಲೆನೋವು ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನ. ಆದಷ್ಟು ಬೇಗ ಪ್ರಾಣಾಯಾಮ ಅಥವಾ ಧ್ಯಾನದ ಮೂಲಕ ಮನಸ್ಸನ್ನ ಪ್ರಶಾಂತವಾಗಿಟ್ಕೊಳ್ಬೇಕಾಗುತ್ತೆ. ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದಾದರೆ ಇಂದು ಕನಿಷ್ಠ 24 ಬಾರಿ ಗಾಯತ್ರಿ ಮಂತ್ರವನ್ನ ಪಠಿಸುವುದರಿಂದ ಮನಸ್ಸಿನ ಗೊಂದಲಗಳು ನಿವಾರಣೆಯಾಗಿ ಧನಾತ್ಮಕ ಆಲೋಚನೆಗಳು ಕೂಡ ಮೂಡುವಂತದ್ದು. ನಿಮ್ಮ ರಾಶಾಧಿಪತಿ ಗುರುವಿನ ಅನುಗ್ರಹಕ್ಕಾಗಿ ಓಂ ಬೃಹಸ್ಪತಿಯೇ ನಮಃ ಮಂತ್ರವನ್ನ ಜಪಿಸಬೇಕಾಗುತ್ತೆ ಅಥವಾ ಹಳದಿ ಬಣ್ಣದ ಹೂಗಳನ್ನ ದೇವರಿಗೆ ಅರ್ಪಿಸಬೇಕಾಗುತ್ತೆ. ಇನ್ನು ಸಾಧ್ಯವಾದರೆ ಇಂದು ಹಸುಗಳಿಗೆ ಬೆಲ್ಲ ಮತ್ತು ಗೋಧಿಯನ್ನ ತಿನ್ನಿಸಬೇಕಾಗುತ್ತೆ. ಇದು ನಿಮ್ಮ ಜಾತಕದಲ್ಲಿನ ನಕಾರಾತ್ಮಕ ದೋಷಗಳನ್ನ ದೂರ ಮಾಡುವಂತಹ ಕಾರ್ಯವನ್ನ ಮಾಡುತ್ತದೆ. ಇಂದು ಮುಂಜಾನೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕೆಂಪು ಚಂದನ ಮತ್ತು ಅಕ್ಷತೆಯನ್ನ ಹಾಕಿ ಸೂರ್ಯ ದೇವನಿಗೆ ಅಗ್ರ್ಯವನ್ನ ಅರ್ಪಿಸಬೇಕಾಗುತ್ತೆ. ಇದು ನಿಮ್ಮ ಕೀರ್ತಿ ಮತ್ತು ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಿ. ಮಕರ ರಾಶಿಯವರೇ, ಕತ್ತಲೆಯು ಎಷ್ಟು ದಟ್ಟವಾಗಿತ್ತದೆಯೋ ನಕ್ಷತ್ರಗಳು ಅಷ್ಟೇ ಪ್ರಕಾಶಮಾನವಾಗಿ ಹೊಳೆಯುತ್ತವೆ. ನಿಮ್ಮ ಬದುಕಿನ ಯಶಸ್ಸು ತಡವಾಗಬಹುದು, ಆದರೆ ಅದು ಎಂದಿಗೂ ಕೂಡ ತಪ್ಪುವುದಿಲ್ಲ. ಶನಿಯು ನಿಮಗೆ ಕೊಡುವುದು ಕೇವಲ ಫಲಗಳನ್ನಲ್ಲ, ಬದಲಿಗೆ ಬಂಡೆಯಂತಹ ಸ್ಥಿರತೆ ಮತ್ತು ಎಂದಿಗೂ ಸೋಲೊಪ್ಪದ ಚೈತನ್ಯವನ್ನ. ನಿಮ್ಮ ಶಿಸ್ತು ಮತ್ತು ತಾಳ್ಮೆಯೇ ನಿಮ್ಮನ್ನ ಶಿಖರಕ್ಕೆ ಕೊಂಡೊಯ್ಯುವಂತಹ ಶಕ್ತಿಯಾಗಿದೆ.
ಇಂದು ಹೆಜ್ಜೆಗಳು ನಿಧಾನವಾಗಿದ್ದರೂ ಚಿಂತೆಯನ್ನು ಮಾಡಬೇಡಿ. ನಿಮ್ಮ ದಿಕ್ಕು ಸರಿಯಾಗಿದ್ದರೆ ಗುರಿ ತಲುಪುವುದು ಕೂಡ ನಿಶ್ಚಿತವೆಂದು ನೀವು ಮನದಟ್ಟು ಮಾಡಿಕೊಳ್ಳಬೇಕಾಗುತ್ತೆ. ಇಂದು ವೃತ್ತಿರಂಗದಲ್ಲಿ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಫಲ ಸಿಗುವಂತಹ ದಿನವಾಗಿದೆ. ಶನಿ ದೇವರ ಪ್ರಭಾವದಿಂದಾಗಿ ನಿಮ್ಮ ಕೆಲಸದಲ್ಲಿ ನಿಧಾನಗತಿ ಕಂಡು ಬಂದರೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇರುವುದಿಲ್ಲ. ಉದ್ಯೋಗಿಗಳಿಗೆ ಮೇಲಾಧಿಕಾರಿಗಳಿಂದ ಜವಾಬ್ದಾರಿಗಳು ಹೆಚ್ಚಾಗಬಹುದು. ವ್ಯಾಪಾರಸ್ಥರಿಗೆ ದೀರ್ಘಾವಧಿಯ ಲಾಭ ತಂದು ಕೊಡುವ ಹೊಸ ಒಪ್ಪಂದಗಳು ಸಿಗುವಂತಹ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆಯ ದಿನವಾಗಿದೆ. ಹಳೆಯ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭಾಂಶ ಹರಿದು ಬರಲಿದೆ. ಆದಾಗ್ಯೂ ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದಂತೆ ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ಹಣಕಾಸಿನ ವಹಿವಾಟು ನಡೆಸುವಾಗ ದಾಖಲೆಗಳನ್ನ ಸರಿಯಾಗಿ ಪರಿಶೀಲನೆಯನ್ನ ಮಾಡಿ ಮುನ್ನಡೆಯಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಬಹುದು. ಜೀವನ ಸಂಗಾತಿಯ ನಡುವೆ ಮತ್ತು ನುಡಿ ನಿಮಗೆ ಮಾನಸಿಕ ಧೈರ್ಯವನ್ನ ನೀಡುವಂತದ್ದು. ಪ್ರೇಮಿಗಳಿಗೆ ನಡುವೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ತಿಳಿಯಾಗುವಂತಹ ದಿನವಾಗಿದೆ. ಮನೆಯ ನವೀಕರಣ ಅಥವಾ ಶುಭ ಕಾರ್ಯಗಳ ನಿಮಿತ್ತ ಒಟ್ಟಾಗಿ ಚರ್ಚಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ಫಲವಾಗಿದೆ. ಮೂಳೆ, ಕೀಲು ನೋವು ಅಥವಾ ಬೆನ್ನು ನೋವಿನ ಸಮಸ್ಯೆ ಇರುವವರು ಜಾಗರೂಕರಾಗಿರಬೇಕಾಗುತ್ತೆ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ದೈಹಿಕ ಆಯಾಸವಾಗಬಹುದು. ಪ್ರಾಣಾಯಾಮ ಮತ್ತು ಯೋಗಾಭ್ಯಾಸಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಇಂದು ಮುಂಜಾನೆ ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಚಂದನ ಮತ್ತು ಅಕ್ಷತೆಯನ್ನ ಹಾಕಿ ಸೂರ್ಯ ದೇವನಿಗೆ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ಸಾಮಾಜಿಕ ಗೌರವವನ್ನ ಹೆಚ್ಚಿಸುವಂತದ್ದು. ಸಂಜೆ ವೇಳೆ ಅರಳಿ ಮರದ ಬಳಿ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಿ ಶನಿ ಸ್ತೋತ್ರ ಅಥವಾ ಓಂ ಶಂ ಶನೀಶ್ವರಾಯ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದರಿಂದ ವೃತ್ತಿ ಜೀವನದ ಅಡೆತಡೆಗಳು ನಿವಾರಣೆಯಾಗುವಂಥದ್ದು. ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಅಥವಾ ಸಮಾಜದ ನಿರ್ಗತಿಕರಿಗೆ ಅನ್ನದಾನ ಅಥವಾ ಆರ್ಥಿಕ ಸಹಾಯವನ್ನ ಮಾಡಬೇಕಾಗುತ್ತೆ. ಇದು ಶನಿ ದೇವನ ಕೃಪೆಗೆ ಪಾತ್ರರಾಗಲು ಉತ್ತಮವಾದಂತಹ ಮಾರ್ಗ. ಇಂದು ನಿಮ್ಮ ಉಡುಪಿನಲ್ಲಿ ಗಾಢ ನೀಲಿ ಅಥವಾ ತಿಳಿ ಹಳದಿ ಬಣ್ಣಕ್ಕೆ ಆದಷ್ಟು ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಕಡು ನೀಲಿ ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಕುಂಭರಾಶಿಯವರೇ, ನೀವು ನೈಸರ್ಗಿಕವಾಗಿ ಆಳವಾದ ಚಿಂತಕರು ಮತ್ತು ಮಾನವತಾವಾದಿಗಳು. ಸದ್ಯದ ಪರಿಸ್ಥಿತಿಯು ನಿಮಗೆ ಕಠಿಣವೆನಿಸಿದರೂ ಕಾಲವು ನಿಮ್ಮ ಪರಿಶ್ರಮಕ್ಕೆ ಯೋಗ್ಯವಾದಂತಹ ಫಲವನ್ನ ನೀಡಲು ಸಿದ್ಧವಾಗುತ್ತಿದೆ. ಕರ್ತವ್ಯದ ಹಾದಿಯಲ್ಲಿ ಧೃತಿಗೆಡದೆ ಮುನ್ನಡೆಯಬೇಕಾಗುತ್ತೆ. ಸಮುದ್ರದ ಆಳದಲ್ಲಿರುವಂತಹ ಮೌನವು ಅದರ ದೌರ್ಬಲ್ಯವಲ್ಲ, ಅದು ಅದರ ಗಾಂಭೀರ್ಯ ಮತ್ತು ಶಕ್ತಿಯ ಸಂಕೇತವಾಗಿದೆ. ಜೀವನದಲ್ಲಿ ಎದುರಾಳಿಗಳು ಎದ್ದಾಗ ಹೊರಗಿನ ಗದ್ದಲಕ್ಕೆ ಕಿವಿಗೂಡಬೇಡಿ. ನಿಮ್ಮ ಅಂತರಾಳದ ಧ್ವನಿಯನ್ನ ಆಲಿಸಬೇಕಾಗುತ್ತೆ. ವಜ್ರವು ತೀವ್ರವಾದ ಒತ್ತಡಕ್ಕೆ ಒಳಗಾದ ಮೇಲೆಯೇ ಪ್ರಕಾಶಿಸುವುದು. ನಿಮ್ಮ ಇಂದಿನ ತಾಳ್ಮೆಯೇ ನಾಳೆಯ ನಿಮ್ಮ ಸಾಮ್ರಾಜ್ಯಕ್ಕೆ ಬುನಾದಿಯಾಗುವಂಥದ್ದು. ಇಂದು ವೃತ್ತಿ ರಂಗದಲ್ಲಿ ನೀವು ಅತ್ಯಂತ ಜವಾಬ್ದಾರಿಯುತ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾದಂತಹ ಸನ್ನಿವೇಶಗಳು ಬರಬಹುದು. ನಿಮ್ಮ ರಾಶಾಧಿಪತಿಯಾದಂತಹ ಶನಿದೇವನ ಪ್ರಭಾವದಿಂದಾಗಿ ಕೆಲಸದಲ್ಲಿ ನಿಧಾನಗತಿಯ ಕಂಡು ಬಂದರೂ ಅದು ನಿರಂತರ ಹಾಗೂ ದೃಢವಾಗಿರುತ್ತದೆ. ಸಹೋದ್ಯೋಗಿಗಳಿಂದ ಅಲ್ಪ ಮಟ್ಟದ ಭಿನ್ನಾಭಿಪ್ರಾಯಗಳು ಮೂಡಬಹುದು, ಆದರೆ ನಿಮ್ಮ ತಾಳ್ಮೆಯೇ ನಿಮಗೆ ಶ್ರೀರಕ್ಷೆಯಾಗುವಂಥದ್ದು. ವ್ಯಾಪಾರಸ್ಥರು ತಾಂತ್ರಿಕ ವಲಯದಲ್ಲಿ ಹೊಸ ಹೂಡಿಕೆ ಮಾಡುವಾಗ ದೂರದೃಷ್ಟಿ ಇಟ್ಟುಕೊಳ್ಳುವುದು ತುಂಬಾ ಒಳ್ಳೆಯದಾಗಿದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ನಿಮಗೆ ಲೆಕ್ಕಾಚಾರದ ದಿನವಾಗಿದೆ. ಆದಾಯವು ಸಾಮಾನ್ಯವಾಗಿದ್ದರೂ ಭವಿಷ್ಯದ ಯೋಜನೆಗಳಿಗಾಗಿ ಹಣವನ್ನ ಮೀಸಲಿಡುವುದು ಮುಖ್ಯವಾಗಿರುತ್ತದೆ. ಭೂಮಿ ಅಥವಾ ಸ್ಥಿರ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಚಿಂತನೆಯನ್ನು ನಡೆಸುವವರಿಗೆ ಇಂದು ಸಕಾರಾತ್ಮಕ ಮಾರ್ಗಗಳು ಗೋಚರಿಸುವಂತಹ ದಿನವಾಗಿದೆ. ಅನಗತ್ಯ ಸಾಲಗಳನ್ನ ನೀಡುವುದರಿಂದ ಸ್ವಲ್ಪ ದೂರವಿರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ವಿಶೇಷವಾದಂತಹ ಗಮನವನ್ನು ಹರಿಸಬೇಕಾಗಬಹುದು. ಜೀವನ ಸಂಗಾತಿಯೊಂದಿಗೆ ವೈಚಾರಿಕ ಚರ್ಚೆಗಳು ನಡೆಯಬಹುದು. ಮೌನ ಮತ್ತು ಸಂಯಮದಿಂದ ಮನೆಯ ವಾತಾವರಣವನ್ನ ಸುಖಮಯವಾಗಿಡಬಹುದು. ದೀರ್ಘಕಾಲದ ಸ್ನೇಹಿತರಿಂದ ಅನಿರೀಕ್ಷಿತ ನೆರವು ಅಥವಾ ಶುಭ ಸುದ್ದಿ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ವಾಯು ಪ್ರಕೋಪ, ಬೆನ್ನು ನೋವು ಅಥವಾ ಕೀಲು ನೋವಿನಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನ. ಮಾನಸಿಕ ಪ್ರಶಾಂತತೆಗಾಗಿ ಯೋಗ, ಪ್ರಾಣಾಯಾಮ ಅಥವಾ ಪ್ರಕೃತಿಯ ಮಡಿಲಿನಲ್ಲಿ ಸ್ವಲ್ಪ ಸಮಯ ಕಳೆಯುವುದು ಅತ್ಯಂತ ಸೂಕ್ತವಾದುದು. ಇನ್ನು ವಿಶೇಷವಾಗಿ ಇಂದು ಸಂಜೆ ಸೂರ್ಯಾಸ್ತದ ನಂತರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲಿಸವನ್ನ ಪಠಿಸಿ ಅಥವಾ ಶನಿ ದೇವನಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ. ಇದರಿಂದ ಉದ್ಯೋಗದಲ್ಲಿರುವಂತಹ ತೊಂದರೆಗಳು ನಿವಾರಣೆಯಾಗುವಂಥದ್ದು. ಭಾನುವಾರ ಮುಂಜಾನೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕೆಂಪು ಚಂದನವನ್ನ ಹಾಕಿ ಸೂರ್ಯನಿಗೆ ಅಗ್ರ್ಯವನ್ನ ಅರ್ಪಿಸಬೇಕಾಗುತ್ತೆ. ಇದು ಆತ್ಮವಿಶ್ವಾಸ ಮತ್ತು ತೇಜಸ್ಸನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡ್ತದೆ. ಇಂದು ನಿಮ್ಮ ಉಡುಪಿನಲ್ಲಿ ಕಡು ನೀಲಿ ಅಥವಾ ಬೂದು ಬಣ್ಣಕ್ಕೆ
ಬಣ್ಣಗಳಿಗೆ ಆದಷ್ಟು ಹೆಚ್ಚಿನ ಪ್ರಾಶಸ್ತ್ಯತೆಯನ್ನ ನೀಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 8 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಮೀನರಾಶಿಯವರೇ, ನದಿ ಎಂದಿಗೂ ತನ್ನ ಹರಿವನ್ನ ನಿಲ್ಲಿಸುವುದಿಲ್ಲ. ಹಾದಿಯಲ್ಲಿ ಬಂಡೆಗಳು ಎದುರಾದರೆ ಅದು ತನ್ನ ದಿಕ್ಕನ್ನ ಬದಲಿಸುತ್ತದೆಯೇ ಹೊರತು ಧೃತಿಗೆಡುವುದಿಲ್ಲ. ನಿಮ್ಮ ಸೂಕ್ಷ್ಮ ಮನಸ್ಸು ಮತ್ತು ಸೌಮ್ಯ ಸ್ವಭಾವವೇ ನಿಮ್ಮ ಶಕ್ತಿಯಾಗುವಂಥದ್ದು. ಹೊರಗಿನ ಜಗತ್ತಿನ ಗದ್ದಲಗಳಿಗೆ ನಿಮ್ಮ ಒಳಗಿನ ಶಾಂತಿಯನ್ನ ಕದಡಲು ಬಿಡಬೇಡಿ. ನಿಮ್ಮ ಅಂತರಾತ್ಮದ ಧ್ವನಿಯನ್ನ ನಂಬಿ ಮುನ್ನಡೆಯಿರಿ. ಯಾಕಂದ್ರೆ ಸಾಗರದಷ್ಟು ಆಳವಾದ ಜ್ಞಾನ ನಿಮ್ಮಲ್ಲಿರುವಂಥದ್ದು. ಇಂದು ಉದ್ಯೋಗಿಗಳಿಗೆ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ನಿಮ್ಮ ಕಲ್ಪನಾ ಶಕ್ತಿ ಮತ್ತು ಸೃಜನಶೀಲತೆಗೆ ಹೆಚ್ಚಿನ ಕಚೇರಿಯಲ್ಲಿ ಉತ್ತಮ ಮನ್ನಣೆ ದೊರೆಯಲಿದೆ. ಆದರೆ ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ಅಹಂಕಾರದ ಮಾತುಗಳನ್ನಾಡದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆ ಅವಕಾಶಗಳು ಸೃಷ್ಟಿಯಾಗಲಿವೆ. ಕಲಾತ್ಮಕ ಹಾಗೂ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಇಂದು ಅತ್ಯಂತ ಯಶಸ್ವಿಯಾದಂತಹ ದಿನವಾಗಿದೆ. ಹಣಕಾಸಿನ ವಿಷಯದಲ್ಲಿ ಇಂದು ನಿಮಗೆ ಅನುಕೂಲಕರವಾದಂತಹ ದಿನವಾಗಿದೆ. ಭೂಮಿ ವಾಹನ ಖರೀದಿಗಾಗಿ ಹಣ ಹೂಡಿಕೆ ಮಾಡುವ ಯೋಗವಿದ್ದರೆ ಅದಕ್ಕೆ ಅನಾವಶ್ಯಕ ಐಷಾರಾಮಿ ವಸ್ತುಗಳಿಗಾಗಿ ಖರ್ಚು ಮಾಡುವುದನ್ನ ನಿಯಂತ್ರಿಸಬೇಕಾಗುತ್ತೆ. ಇನ್ನು ದೀರ್ಘಕಾಲದ ಉಳಿತಾಯದ ಯೋಜನೆಗಳಿಗೆ ಹಣವನ್ನ ಮೀಸಲಿಡುವುದು ಭವಿಷ್ಯದ ದೃಷ್ಟಿಯಿಂದ ತುಂಬಾ ಉತ್ತಮವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣವನ್ನ ನೋಡ್ತೀರಾ. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ದಾಂಪತ್ಯಗಳ ನಡುವೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಮನೆಯ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸುವುದು ಕೂಡ ತುಂಬಾ ಮುಖ್ಯವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ಫಲವನ್ನ ನೋಡ್ತೀರಾ. ಅತಿಯಾದ ಆಲೋಚನೆಯಿಂದಾಗಿ ತಲೆನೋವು ಅಥವಾ ನಿದ್ದೆಗೆ ಕೊರತೆ ಕಾಣಿಸಿಕೊಳ್ಳಬಹುದು. ಮಾನಸಿಕ ಶಾಂತಿಗಾಗಿ ಯೋಗ ಮತ್ತು ಧ್ಯಾನಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಸಾತ್ವಿಕ ಆಹಾರ ಸೇವನೆಗೆ ಮತ್ತು ಸಮಯಕ್ಕೆ ಸರಿಯಾದ ವಿಶ್ರಾಂತಿಯಿಂದ ದಿನಕ್ಕೆ ಅಗತ್ಯವಾಗಿ ಬೇಕಾಗಿರುವಂತದ್ದು. ಇನ್ನು ವಿಶೇಷವಾಗಿ ಮುಂಜಾನೆ ಸೂರ್ಯ ದೇವನಿಗೆ ತಾಮ್ರದ ಪಾತ್ರೆಯಿಂದ ಅಗ್ರ್ಯವನ್ನ ನೀಡಿ ಓಂ ಸೂರ್ಯಾಯ ನಮಃ ಎಂದು 11 ಬಾರಿ ಪಠಣೆಯನ್ನು ಮಾಡಬೇಕಾಗುತ್ತೆ. ಇದರಿಂದ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುವಂತದ್ದು. ಇನ್ನು ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನ ಪಠಿಸಿ ಗುರು ಸ್ಮರಣೀಯ ನಿಮ್ಮ ಗೊಂದಲಗಳನ್ನ ನಿವಾರಿಸಿ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳಲು ಸಹಕಾರಿಯಾಗುವಂತದ್ದು. ಇಂದು ಹಣೆಗೆ ಸ್ವಲ್ಪ ಕೇಸರಿ ಅಥವಾ ಹಳದಿ ಶ್ರೀಗಂಧದ ತಿಲಕವನ್ನ ಧರಿಸಿ. ಇದು ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುವಂತದ್ದು. ಇಂದು ಹಣೆಗೆ ಸ್ವಲ್ಪ ಕೇಸರಿ ಅಥವಾ ಶ್ರೀಗಂಧದ ತಿಲಕವನ್ನ ಧರಿಸಬೇಕಾಗತ್ತೆ. ಇನ್ನು ಸಾಧ್ಯವಾದರೆ ಹತ್ತಿರದ ಜಲಚರಗಳಿಗೆ ಆಹಾರವನ್ನ ಅಥವಾ ಪಕ್ಷಿಗಳಿಗೆ ನೀರನ್ನ ಇಡಬೇಕಾಗುತ್ತೆ. ಇದು ನಿಮ್ಮ ಜಾತಕದ ದೋಷವನ್ನ ಕಡಿಮೆ ಮಾಡಿ ಮಾನಸಿಕ ನೆಮ್ಮದಿಯನ್ನ ನೀಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಚಿನ್ನದ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ.